ನಮ್ಮ ತಂದೆಯವರು ಜೈಪಾಲ್ ರೆಡ್ಡಿ ಅಂತ ಒಂದು 3 years ಬ್ಯಾಕ್ ಕೊಟ್ಟಾಗಿದೆ. ನೆಕ್ ಹತ್ರ ಪೈನ್ ಬಂತು, ಆಮೇಲೆ ಟೆಸ್ಟ್ಗಳೆಲ್ಲ ಮಾಡಿದ್ಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೀವಿ, ಸ್ವಲ್ಪ ಕಮ್ಮಿ ಆಯ್ತು. ಆಮೇಲೆ ಜನರಲ್ ಫಾಲೋ ಅಪ್ ಇತ್ತು, ಆಮೇಲೆ ಬೇರೆ ಹತ್ರ ಚೆಸ್ಟ್ ಹತ್ರ ಬಂದಿತ್ತು. ರೇಡಿಯೇಷನ್ ಕೀಮೋ ಎಲ್ಲ ಮಾಡಿಸಿ 1.5 year ಏನ್ ತೊಂದರೆ ಇರಲಿಲ್ಲ. 2024 ಡಿಸೆಂಬರ್ ಅಲ್ಲಿ ಈ ಬೆನ್ನಲ್ಲಿ ನೋವು ಕಾಣಿಸ್ತು. ಬೆನ್ನಲ್ಲಿ ನೋವು ಕಾಣಿಸ್ಮೇಲೆ ಆಮೇಲೆ ತಿರುಗಿ ಪೆಟ್ ಸಿಟಿ ಅದೆಲ್ಲ ಮಾಡಿಸ್ಮೇಲೆ ತಿರುಗಿ ಲಿವರ್ ಹತ್ರ ಏನೋ ಇದೆ ಅಂತ ಹೇಳಿದ್ರು. ಆಮೇಲೆ ತಿರುಗಿ ಕೀಮೋ ಕೊಡೋಣ ಅಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ, ಯಾಕಂದ್ರೆ ಜಾಸ್ತಿ ವೀಕ್ ಆಗಿದ್ದಾರೆ, ಊಟ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಥ್ರೋಟ್ ಕ್ಯಾನ್ಸರ್ ಅಂತ ಸ್ಮೋಕ್ ಮಾಡ್ತಾ ಇದ್ರು, ಡ್ರಿಂಕ್ಸ್ ಮಾಡ್ತಾ ಇದ್ರು. ಒಂದು 15 years ಬ್ಯಾಕೆ ಬಿಟ್ಟಿದ್ದಾರೆ. ಇವಾಗ ಏನಿಲ್ಲ, ಅವ್ರು ಸ್ವಲ್ಪ ಧೈರ್ಯವಾಗಿ ಇದ್ದಾರೆ, ಏನು ಭಯ ಬೀಳೋದು ಆ ತರ ಏನಿಲ್ಲ. ಪೈನ್ ಜಾಸ್ತಿ ಇದೆ ಮೇಡಮ್, ಓವರ್ ಪೈನ್ ಇದೆ. ಊಟ ಲೈಟ್ ಆಗಿ ತಗೊಂತಾರೆ ಮೇಡಮ್. ಸುಸ್ತಿದೆ ಅಂತೆ ಮೇಡಮ್, ಸ್ವಲ್ಪ ಸುಸ್ತಿದೆ. ಓಡಾಟ ಎಲ್ಲ ಮಾಮೂಲಿ ಫೇಸ್ಬುಕ್ ಅಲ್ಲಿ ನೋಡಿದೆ, ಯೂಟ್ಯೂಬ್ ರಿವ್ಯೂ ಎಲ್ಲ ನೋಡ್ಬಿಟ್ಟು ಬಂದೆ ಮೇಡಮ್. ಒಂದು 45 days ಅಬ್ಸರ್ವ್ ಮಾಡ್ಬಿಟ್ಟು ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ.